ಯಾರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ಅವರ ಸಂಪರ್ಕಕ್ಕೆ ಬರ್ತಾರೋ ಅವರನ್ನ ಶುದ್ಧ ಮಾಡಿಬಿಡ್ತಾರೆ. ರಾಯರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿದ ಪುಣ್ಯ ನಿಲಯ, ಇದೇ ಅವರ ಬೃಂದ. ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿವತ್ತು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿಗೆ ಹೋಗ್ತಾ ಇದ್ದೀವಿ. ಈಗ ಈ ಕ್ಷೇತ್ರವು ಮಂತ್ರಾಲಯ ನಗರ ಅಂತಲೇ ಹೆಸರುವಾಸಿಯಾಗಿದೆ. ಇದು ಬಂದು ನಿಮಗೆ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹತ್ತಿರ ಬರುತ್ತೆ. ಇದು ಗಿಡ್ಡೇನಹಳ್ಳಿ ಹೋಗುವ ದಾರಿಯಲ್ಲಿ ಬರುತ್ತೆ. ಇದು ಸ್ಟ್ರೈಟ್ ಹೋದರೆ ತಾವರೆಕೆರೆ. ನಾವಿಲ್ಲಿ ರೈಡ್ ತೊಗೋಬೇಕು. ಇಲ್ಲಿ ರೈಡ್ ತಗೊಂಡ ತಕ್ಷಣ ನಾವಿಲ್ಲಿದ್ದ 1.5 ಕಿಲೋಮೀಟ್ರ್ ಹೋದರೆ ನಮಗೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಸಿಗುತ್ತೆ. ನೋಡಿ, ಈಗ ನಮ್ಮ ಮುಂದೆ ಇದೇನು ಕಾಣ್ತಾ ಇದೆ ಅಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ ತುಂಬ ವಿಶಾಲವಾಗಿದೆ. ಕಾರ್ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ. ಕಾರ್ ಪಾರ್ಕಿಂಗ್ ಎಷ್ಟೇ ಕಾರ್ ಬಂದರೂ ನಿಲ್ಲುವಷ್ಟು ಜಾಗ ಇದೆ. ಈಗ ಇದು ನಾವೇನು ನೋಡ್ತಾ ಇದ್ದೀವಿ, ಇದೇ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮೇನ್ ಎಂಟ್ರೆನ್ಸ್ ಇದು. ಈ ಮಠದಲ್ಲಿ ನಾವು ಶ್ರೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಾವು ಕಾಣಬಹುದು. ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಕ್ಷೇತ್ರವು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಸಿದ್ಧಿ ಪಡೆದುಕೊಳ್ಳುತ್ತಿರುವಂತಹ ದೇವಸ್ಥಾನವು. ಹಾಗಾದರೆ ಈ ದೇವಸ್ಥಾನದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ನರಸಿಂಹಾಚಾರ್ಯ ಜೋಶಿಯವರು ಹೊನ್ನಗನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕೆಂಬ ಆಸೆಯಿಂದ ಬಂದವರಲ್ಲ. ಅವರು ಇಲ್ಲಿಗೆ ಬಂದಿದ್ದು ಜಮೀನನ್ನು ತಗೊಂಡು ಸೈಟನ್ನು ಮಾಡಿ ಮಾರಲು ಅಂತ ಬಂದಿದ್ದು, ವ್ಯವಹಾರ ಮಾಡೋಣ ಅಂತ ಬಂದಿದ್ದು. ಆ ಸಮಯದಲ್ಲಿ ಅಂದರೆ 2013ನೇ ಇಸ್ವಿಯಲ್ಲಿ ಈ ಮಠದ ಜಾಗದ ಪ್ರೇರಣೆಯಾಯಿತು. ಈ ಹೊನ್ನಗನಹಟ್ಟಿಯಲ್ಲಿ ಮಠ ಮಾಡಬೇಕು ಅಂತ ಬಂದಿದ್ದಲ್ಲ. ಇಲ್ಲಿ ಬಂದಿದ್ದು ಒಂದು ವ್ಯಾಪಾರ ವ್ಯವಹಾರಸ್ಥರಾಗಿ ನಾವು ಬಂದಿದ್ದು. ನಾನು ಬೆಳೆದಿರೋದು ಮಂತ್ರಾಲಯ ಬ್ರಾಂಚ್ ಆದ್ರೆ ಜಯನಗರ 5ನೇ ಬ್ಲಾಕ್ ಮಠದಲ್ಲಿ ಚಿಕ್ಕವನಿಂದ ಅಲ್ಲೇ ಬೆಳೆದೆ. ಲಗ್ಗೇರಿಯಲ್ಲಿ ಒಂದು ಮಠ ಮಾಡಿದ್ವಿ. ಆ ಮಠದಗೋಸ್ಕರವಾಗಿ ನಾವು ನಾನಾ ರೀತಿಯಾದ ವ್ಯಾಪಾರಗಳು ಮಾಡ್ತಾ ಇಲ್ಲಿಗೂ ಲೇಔಟ್ ಮಾಡೋದಕ್ಕೆ ಬಂದಾಗ ಈ ಜಾಗದ ಪ್ರೇರಣೆ ಆಯಿತು. ಪ್ರೇರಣೆ ಆದಾಗ ನಾವು ಇಲ್ಲಿ ಗರ್ಭಗುಡಿ ಕಟ್ಟಿದ್ದಾಯಿತು. ಕಟ್ಟಿದ್ದಾದ ಮೇಲೆ ಮಠ ಸ್ಥಾಪನೆ ಮಾಡಿದರೆ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಬೇಡ, ಒಂದು ಫೋಟೋ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಾಗ ಸ್ವಪ್ನ ಆಯಿತು. ಸ್ವಪ್ನ ಆದ ನಂತರ ನಾವು ಅದನ್ನು ಅಲ್ಲಿಗೆ ಹೇಳಿದ್ವಿ. ಈ ದಿನ ಕನಸು ಬೀಳ್ತವೆ, ಇವೆಲ್ಲ ಯಾರು ಮಾಡ್ತಾರೆ. ಆದ ಮೇಲೆ ಸ್ಥಳ ಶುದ್ಧಿಗಾಗಿ ಹೋಮ ಹವನ ವಿಜಯದಶಮಿ ಶುಕ್ರವಾರ ತಾರೀಕು 23/10/2015ನೇ ಇಸ್ವಿಯಲ್ಲಿ ಮಾಡಿದಾಗ ಪೂರ್ಣಾವಧಿ ಸಮಯದಲ್ಲಿ ಪ್ರತ್ಯಕ್ಷ ಆಯಿತು. ಮೂಷಿಕವನ್ನು ಹಿಡಿದಂಥ ವಿನಾಯಕ, ಹಯಗ್ರೀವ ಕಾಮಧೇನು. ಹಯಗ್ರೀವ ಅಂದರೆ ಶ್ರೀನಿವಾಸ ದೇವರು, ರಾಯರ ಕುಲದೇವರು. ಕಾಮಧೇನು ಅಂದರೆ ರಾಯರು. ಸೊ ಅವರು ಪ್ರತ್ಯಕ್ಷ ಆದ ಮೇಲೆ ನಮಗೂ ಜ್ಞಾನೋದಯ ಆಗಿ ಆಮೇಲೆ ನಾವು ಗರ್ಭಗುಡಿ ನಿರ್ಮಾಣ ಎಲ್ಲ ಪೂರ್ಣ ಮಾಡಿ ಸುತ್ತಲೆಲ್ಲ ಕೆಲಸ ಮುಗಿಸಿ ಶಿಲೆಗಳನ್ನ ಕೆತ್ತಿಸಿ ತಂದು ರಾಯರ ಬೃಂದಾವನ ಪಂಚಮುಖಿ ಆಂಜನೇಯ ಸ್ಥಾಪನೆ ಮಾಡಿಸ್ತೀವಿ. ಇಲ್ಲಿ ಗುರುಗಳ ಆಜ್ಞಾನುಸಾರ ಕಾಯಿ ಸಂಕಲ್ಪ, ಕರ್ಮದ ಗಂಟು. ಒಂದು ಸಲ ಕಾಯಿ ಕಟ್ಟಿದ್ರೆ ಇಷ್ಟು ವಾರ ಅಂತ ಇರ್ತದೆ. ಪ್ರತಿ ವಾರ ಬಂದು ಆ ಕಾಯಿ ಇಟ್ಟು ದೀಪ ಹಚ್ಚಿ ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋದರೆ ವಾರಕ್ಕೊಂದು ದೋಷ ನಿವಾರಣೆ ಆಗುತ್ತೆ. 16 ವಾರ, 18 ವಾರ, 21 ವಾರ ಈ ರೀತಿಯಾದ ಸೇವೆಗಳಿರ್ತದೆ. ಬೇರೆ ಊರಿಂದ 150 ಕಿಲೋಮೀಟ್ರ್ ಆಚೆಯಿಂದ ಬಂದಂಥವರಿಗೆ 2 ಕಾಯಿ ಕಟ್ಟಿಸ್ತೀವಿ. ಒಂದು ಕಾಯಿ ಅವ್ರ ಮನೆಯಲ್ಲಿ ವಾರ ವಾರ ಪೂಜೆ ಮಾಡೋದಕ್ಕೆ, ಒಂದು ಕಾಯಿ ಇಲ್ಲಿರುತ್ತೆ. ಅವರು ಮನೆಯಲ್ಲಿ 21 ವಾರ ಮಾಡಬೇಕು. ಆ ಪದ್ಧತಿ ಇಲ್ಲಿ ಬಂದಾಗ ಹೇಳ್ಕೊಡ್ತೀವಿ. 150 ಕಿಲೋಮೀಟ್ರ್ ಒಳಗಡೆ ಇದ್ದವರು ಅವ್ರು ಇಲ್ಲಿಗೆ ವಾರ ವಾರ ಬರಬೇಕಾದಂಥ ಪದ್ಧತಿ ಇದೆ. 2 ಕಾಯಿ ಇದೆ ರೀ. ಓಂ ಭೋ ಬಲಯತಮಾವಾಯಮಿ, ಓಂ ಭೋ ಬಲಯತಮಾವಾಯಮಿ, ಓಂ ಸ ಬಲಯತಮಾವಾಯಮಿ, ಓಂ ಭೂರ್ ಬಲಯತಮಾವಾಯಮಿ, ಛಾಯಾಮಿ ಮಾಂ, ಗೋವಿಂದಾಯ ಮಾಂ, ಕೃಷ್ಣವೇ ಮಾಂ, ಮಸೂನಾಂ, ಅನುದಾಯ ಮಾಂ, ಪುರುಷೋತ್ತಮನಾಯ ಮಾಂ, ಶ್ರೀ ರಾಘವೇಂದ್ರಾಯ ನಮಃ. ಗೋತ್ರ ನಕ್ಷತ್ರ ಹೇಳ್ಕೊಂಡ್ರಲ್ವಾ, ಇವಾಗ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈ ಮೇಲೆ ಹಂಗೆ ಆಗ್ಬಿಟ್ಟು ಕೈ ಮುಚ್ಕೊಳ್ಳಿ. ನೀವು 2 ಕೈ ಮೇಲೆ 2 ಕೈ ಇಟ್ಕೊಳ್ಳಿ.
दोष निवारणार्थं पैशाचिक भूदोष परिहारार्थं श्री क्षेत्र होन्नव मंत्रालय मंदिरे लक्ष्मी वेंकटेश्वर लक्ष्मी नरसिंह लक्ष्मी हयग्रीव पंचमुखी आंजनेय सम्मुखेन श्री गुरु राघवेंद्र सन्निधौ मनोवांच फल सिद्ध्यर्थं मनसा वाचा फलपूजा करिष्ये। ಕ್ಷೇತ್ರದ ವಿಶೇಷತೆ ಈಗಾಗಲೇ ನೀವು ಎಲ್ಲ ತುಂಬ ಜನ ಕೇಳಿದ್ದೀರಾ ಮತ್ತು ನೋಡಿದ್ದೀರಾ. ಇದ್ರ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿದೆ. ಎಷ್ಟೋ ಜನಕ್ಕೂ ತುಂಬ ಒಳ್ಳೊಳ್ಳೆ ಕಾರ್ಯಗಳು ಅವ್ರ ಕೆಲಸಗಳೆಲ್ಲ ಆಗಿದೆ, ಅವರು ಎಲ್ಲರೂ ಹೇಳಿರ್ತಾರೆ. ಸೇವೆ ಮಾಡೋದ್ರಿಂದ ಎಷ್ಟೆಷ್ಟು ಫಲಗಳು ಸಿಗುತ್ತೆ, ಎಷ್ಟೆಷ್ಟು ವಾರ ಮಾಡಿದ್ರೆ ಫಲ ಸಿಗುತ್ತೆ, ಯಾವ ರೀತಿ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿ 9 ವಾರ ನವಮಾಸಗಳಿದ್ದೆ. ನವಮಾಸದಲ್ಲಿ ಗರ್ಭದಲ್ಲಿ ಮಗು ಯಾವ ರೀತಿ ಹುಟ್ಟುತ್ತೆ, ಯಾವ ರೀತಿ ಬೆಳೆಯುತ್ತೆ, ಅದು ಯಾರಿಗೂ ಗೊತ್ತಿಲ್ಲ ಭಗವಂತನ ಹೊರತು. ಅದೇ ರೀತಿ 9 ವಾರದ ಮೇಲ್ಪಟ್ಟೆ ನಾವು ಸೇವೆಗಳು ಇಲ್ಲಿ ಗುರುಗಳ ಅನುಗ್ರಹದಿಂದ ಅವರು ಹೇಳಿದ ಪ್ರಕಾರವಾಗಿ ಮಾಡಿಸ್ತಾ ಇದ್ದೀವಿ. ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲಾನು ದೋಷಗಳು, ಜಾತಕ ದೋಷ, ದೃಷ್ಟಿ ದೋಷ, ಪಿತೃದೋಷ, ಸರ್ಪ ಸಂಸ್ಕಾರ ದೋಷ, ದೃಷ್ಟಿ ದೋಷ ಅಂದರೆ ವಿಪ್ರದೃಷ್ಟಿ, ಬಂಧುದೃಷ್ಟಿ, ಜನದೃಷ್ಟಿ, ಇಂಥ ದೃಷ್ಟಿಗಳೆಲ್ಲಾನು ಪ್ರತಿಯೊಂದು ದೋಷಗಳನ್ನು ನಾವು ಗಂಟು ಹಾಕಿ ಕಟ್ಟಿಟ್ಟು, ಕಾಯಿ ರೂಪದಲ್ಲಿ ಕಟ್ಟಿಟ್ಟು, ಪಣತಿ ರೂಪದಲ್ಲಿ ಅದನ್ನು ಬೆಳಗಿಸಿ, ಅಂದರೆ ಪಣತಿ ಕಾಯಿ ಇಟ್ಟು ಬೆಳಗಿದ್ರೆ ಏನಾಗುತ್ತೆ ಅಂದರೆ ನಮ್ಮ ದೋಷಗಳೆಲ್ಲ ಪಣತಿ ಹಚ್ಚೋದ್ರಿಂದ ಆ ದೋಷಗಳು ಸುಡ್ತಾ ಹೋಗುತ್ತೆ. ಅಷ್ಟು ವಾರದೊಳಗೆ ಆ ದೋಷ ಸುಟ್ಟು ಆ ಫಲದಲ್ಲಿ ಸೇರಿಕೊಂಡು ನಮಗೆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ. ನಮಗೆಲ್ಲ ರೀತಿಯಿಂದ ಕಷ್ಟ ಇದೆ, ಪ್ರಾಬ್ಲಮ್ ಇದೆ, ನಮ್ಗೆ ಆಗ್ತಾ ಇಲ್ಲ ಅಂದರೆ ನಮಗೆ ಬೇಕಾದಷ್ಟು ದೋಷಗಳಿರುತ್ತೆ. ನಮ್ಮ ಮನೆತನದಲ್ಲಿ ಆಗಲಿ ಅವ್ರ ಜಾತಕ ದೋಷ ಆಗಿರುತ್ತೆ, ಇಲ್ಲ ಮನೆತನದಲ್ಲಿ ಪಿತೃದೋಷ ಆಗಿರುತ್ತೆ, ಸ್ತ್ರೀ ದೋಷ ಆಗಿರುತ್ತೆ, ದೃಷ್ಟಿ ದೋಷ ಆಗಿರುತ್ತೆ, ಭೂ ದೋಷ ಆಗಿರುತ್ತೆ. ಈ ಥರ ದೋಷಗಳಿದ್ದಾಗ ಮನುಷ್ಯನಿಗೆ ಯಾವುದೇ ಕೆಲಸ ಕಾರ್ಯಗಳಾಗಲಿ, ವಿದ್ಯಾಭ್ಯಾಸ ಆಗಲಿ, ಮದುವೆ ಕಾರ್ಯಗಳಾಗಲಿ, ಹಣ ಬರೋದಾಗಲಿ, ಆಸ್ತಿ ವ್ಯವಹಾರಗಳಾಗಲಿ ಕುಂಠಿತವಾದ ಒಂದು ವಾತಾವರಣ ನಡೀತಾ ಇರ್ತದೆ. ಅಂಥ ದೋಷಗಳೆಲ್ಲನೂ ಈ ಕ್ಷೇತ್ರದಲ್ಲಿ ಫಲಪೂಜೆ ಕಾಯಿ ಸಂಕಲ್ಪದ ರೂಪದಲ್ಲಿ ಕಟ್ಟಿಟ್ಟು ಸೇವೆ ಮಾಡಬೇಕು, ಮಾಡಿ ಪಣತಿ ಹಚ್ಚಬೇಕು ಅಂತ ಗುರುಗಳ ಆಜ್ಞಾನುಸಾರವಾಗಿ ಇಲ್ಲಿ ಈ ಸೇವೆಯನ್ನು ಮಾಡಿಸ್ತಾ ಇದ್ದೀವಿ. ಅದು ಯಾವ ರೀತಿ ಅಂದರೆ 9 ವಾರ, 11 ವಾರ, 16 ವಾರ, 18 ವಾರ, 21 ವಾರ. ಅಂದರೆ ಯಾರ್ಯಾರು ಯಾವ್ಯಾವ ರೀತಿಯಾದ ಕಷ್ಟಗಳಿದೆ ಅದನ್ನು ನೋಡಿಕೊಂಡು ನೀವು ಇಷ್ಟು ಪಣತಿ ಹಚ್ಚಿ ಇಷ್ಟು ವಾರ ಈ ಕಾಯಿ ಕಟ್ಟಿ ಸೇವಾ ಮಾಡಿ ಅಂತ ಹೇಳ್ತೀವಿ. ಕಾಯಿ ಕಟ್ಟೋದು ಒಂದೇ ಸಲ, ಆದರೆ ಪ್ರತಿ ವಾರ ಬಂದು ಪಣತಿ ತಗೊಂಡು ಅದೇ ಕಾಯಿನ ಇಟ್ಟು, ಅಂದರೆ ಆ ಕಾಯಿ ನಮ್ಮ ಕರ್ಮದ ಗಂಟು, ಆ ಕರ್ಮದ ಗಂಟನ್ನು ಇಟ್ಕೊಂಡು ಅದಕ್ಕೆ ಪಣತಿ ಹಚ್ಚಿ ಬೆಳಗ್ಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಪಣತಿ ಹಚ್ಚಿ ಪ್ರದಕ್ಷಿಣೆ ಹಾಕಿ ಮತ್ತೆ ಆ ಕಾಯಿ ಕಟ್ಟಿಟ್ಟು ನಾವು ಸೇವೆ ಮಾಡಿದ್ರೆ ನಮಗೆ ಸಂಪೂರ್ಣವಾದ ಅನುಗ್ರಹ ಸಿಗುತ್ತೆ. ಮನೆಯಲ್ಲಿ ಶಾಂತಿ ವಾತಾವರಣ, ನೆಮ್ಮದಿ, ಮನಸ್ಸಿಗೆ ಉಲ್ಲಾಸ, ಆರೋಗ್ಯ ಪ್ರತಿಯೊಂದು ರೀತಿಯಲ್ಲಿ ಸಿಗುತ್ತೆ. ಕೇಳಿರಲ್ಲ ಗುರುಗಳ ಮಾತುಗಳನ್ನು. ಈ ಕ್ಷೇತ್ರಕ್ಕೆ ಬಂದರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ 100% ಪರಿಹಾರ ಸಿಗುತ್ತೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದರೆ ನೀವು ಯಾವುದೇ ಸಮಯದಲ್ಲೂ ಬಂದರೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಹೊನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ, ರಾಯರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಯರನ್ನು ನೆನೆದಾಗ ಸೋಲೆ ಇಲ್ಲ, ರಾಘವೇಂದ್ರ ಎಂದಾಗ ಭಯವೂ ಇಲ್ಲ. ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿದ ಪುಣ್ಯ ನಿಲಯ, ಇದೇ ಅವರ ಬೃಂದ.